Asif SK. Hello. Hello.
ಒಂದವರ ಧಾರಸ್ವಾಮಿ ಹೋದ್ರು ಏನೆಯ ಸಂಗೀತಗಾರ ಶ್ರವಣೆ ಯಾರೆಲ್ಲೋ ಮಾತಾಡಲಿಲ್ಲ ಇದಕ್ಕೆ ಏನೇ ವಿಚಾರ ಮಾಡಿದ್ರು ಸಂಗೀತಗಾರನೇ ಹಳ್ಳಿ ಎಂಬ ಪಟ್ಟಣದಲ್ಲಿ ಶಕ್ತಿ ಸಾಹುಕಾರನ ಮಗ ಹಸುಕೊಂಡು ಹುಟ್ಟುತ್ತಲೇ ಉಳ್ಳಕಡ್ಡಿಗೆ ವ್ಯಾಪಾರವನ್ನು ಮಾಡ್ತಾರೆ. ಉಳ್ಳಕಡ್ಡಿಗೆ ವ್ಯಾಪಾರವನ್ನು ಮಾಡಿಕೊಂಡು 3 ಬುಟ್ಟಿ ಕೊಳ್ಳವನ್ನು ತಗೊಂಡು ಹಳ್ಳೊಳ್ಳಿ ಊರು ಸಂತೆ ಆಗೋಗಿ 3 ಬುಟ್ಟಿ ಆ 3 ಬುಟ್ಟಿಯನ್ನು ಕುಳ್ಳ ಮಾಡಿ 6 ಗಾಡಿ ಕೊಳ್ಳೊಳ್ಳೆಯನ್ನು ತಗೊಂಡು ಅಲ್ಲಪುರ ಹೋಗಿ 6 ಗಾಡಿ ಕೊಳ್ಳೊಳ್ಳೆ ಮಾಡಿ 10 ಗಾಡಿ ಅಲ್ಲವನ್ನು ಖರೀದಿ ಮಾಡಿಕೊಂಡು ಹುಲ್ಲಾಪುರ ಗ್ರಾಮದಾಗ ಹೋಗಿ 10-11 ಗಾಡಿ ಹುಲ್ಲವನ್ನು ತಗೊಂಡು ಪಂಚಕಲ್ಯಾಣ ಕುದುರೆವನ್ನು ತಗೊಂಡು ಕುದುರೆ ಕಣ್ಣುಗೆ ಹೊಡೆಯಲು ಪಂಚಕಲ್ಯಾಣ ಕುದುರೆ ತಗೊಂಡು ಬಂಡ್ಯಾದ ಲೆಕ್ಕನ ತಗೊಂಡು ಬಂಡ್ಯಾದ ಮಾರ್ಕೊಂಡು ತಗೊಂಡು ಹಂಡ ಕುದುರೆ ಮೇಲೆ ಬಂಡ ಕುದುರೆ ಕುದುರೆ ಮೇಲೆ ಆರು ಕುದುರೆ ಕಣಕ್ಕೆ ಗ್ರಾಮಕ್ಕೆ ಬಂದಿದೆ. ಕಾವುದಾರ ಕೊಂಡ ಕಿಂಡವೈಲಿಗಳ ಗಂಡ ಮತ್ತು ಬಂದವರು ದಾರಸನೆ ಹೋಗ್ಬೋದು ಓದೇವ ನಾನು ಯಾರಂದ್ರೆ ಪಂಚಮುಖನಾದ ಪರಮೇಶ್ವರ ಸಾರವಾಗಿ ನನಗೆ ಸಾರಿದನವರು ಕಾಮಗಾರದಲ್ಲಿ ದೊಡ್ಡ ದೇವರ ಸರಿ ಬುದ್ಧಿ ಅದಕ್ಕೆ ನೋಡಿ ನೋಡಿ ಗಜನವರನಾದ್ರೆ ಸೋಲ್ಬೇಕು ಅಂಗವಾದ ನಿನ್ನ ಚಂದ ಕೈಲಾಸ ರಾಜ್ಯ ಮಂದಿರ ಬಿಟ್ಟು ಈ ಎಲ್ಸೋದನ್ನ ಕಾಣ ನೀವು ಆಡ್ತೀವಿ ಬುದ್ಧಿ ನಾನು ಅದಕ್ಕೆ ಹೇಳ್ಬೇಕು ನೋಡಿ ನೋಡಿ ಬನ್ನಿ ಬಂದ್ರೆ ಸೋಲ್ವತ್ತು ಒಂದು ಮಂದಿ ಶಿವ ಪಡೆಯಲಿ ಕ್ರಾಂತಿ ಎಲ್ಲರೂ ಮಾತನಾಡಿಲ್ಲ ಇದಕ್ಕೆ ಏನೇ ವಿಚಾರ ಮಾಡಬೇಕು ಸಂಗೀತ ನಾನು ಹಳ್ಳಿ ಒಕ್ಕಲಿಗೆ ಮಗ ಆಗಿ ಒಕ್ಕಲ್ತನ ಮಾಡ್ಬೇಕಂತ ಹೇಳಿ ಮಹಾರಾಷ್ಟ್ರ ಬ್ಯಾಂಕಿಗೆ ಹೋಗಿ 700 ರೂಪಾಯಿ ಖರ್ಚು ಮಾಡಿದೆ.
700 ಖರ್ಚು ಮಾಡ್ಕೊಂಡು ಸೋಲಾಪುರ ಮುಂದೆ ಸೋಲು ತಗೊಂಡ ಆಲೂರು ಮುಂದೆ ಅಡ್ಡ ಎತ್ಕೊಂಡು ಎಳೆಮೇಲಿ ಮುಂದೆ ಎತ್ತೊಂಡು ಎಳೆಮೇಲೆ ಆಗಿ ಎತ್ ತಗೊಂಡು ತಿಂಡ್ರದಾಗ ತಿಂಡು ತಗೊಂಡ ಕೂಡ್ಯಾಕಲ್ದಾಗ ಪುಡ ತಗೊಂಡ ಬಳ್ಳಾರ್ಯಾಗ ಬಳಿ ತಗೊಂಡ ಬಡದದಾಗ ಬಡಿ ಹಾಕಿದಂದ ನಾಗರಮಸಿ ಮುಂದೆ ನಗಕ್ಕೆಚ್ಚಿ ಎತ್ತನಾದ ಎಪ್ಪಿಗೆಪ್ಸಿ ಬಿತ್ತನಾದ ಬಿತ್ತು ಮುಂದೆ ತಾಲೂಕಿಗೆ ಮಾರಾಯ ಮುಂದೆ ಸಾಲಿಡಿತ್ತು ಹತ್ತೂರದಾಗ ಹತ್ತಗಾಯ್ತು ನೀಲೂರ್ದಾಗ ನೀರು ಉಣಿಸ್ಬಿಟ್ಟ ಹುತ್ತೆನಾಗಿದ್ದೀವಿ ಶೀಟ್ಲಾಗಿದ್ದೀವಿ ಗೋಂಡ್ಯಾಳದಾಗ ಗೋಡಿ ಕಟ್ಟಿದ್ವಿ ಈ ರಂಗ ಮಂಟಪ ತಾವುದಾರ ಕೊಂಡ ಶೇಂಡವರಿಗಳ ಗಂಡ ಓ ದೇವ ನಾನು ಯಾರು ಅಂದ್ರೆ ಪಂಚಮುಖನಾದ ಪರಮೇಶ್ವರ ದಾರಬಗಲಿಗೆ ಕಣೋಣ ನನಗೆ ಸಾರಥಿ ಸಾರಿತನ ತಾವುದಾರದಲ್ಲಿ ದೊಡ್ಡ ದೇವರ ಸರಿ ಹೋಗಿ ನೋಡಿ ಗೋಪಾಲ ಮಾರುವಲ್ಲಾದರೆ ಶ್ರದ್ಧವೈತು ಅಂದುವಾದನೆಯನ್ನು ಚಂದ ಕೈಲಾಸ ರಾಜ ಮಂದಿರ ಬಿಟ್ಟು ಈ ನೆಲಸವನ್ನು ಕಾಣೆಂದೇವ ದೇವಿ ಪ್ರಭಾವ ಹೋಗಿ ಅದಕ್ಕೆ ನೋಡಿ ಬಂದ್ ನೋಡ್ರಿ ಬಂದ್ರಿ ಬಂದ್ ನೋಡಿ ಬಂದ್ರಿ ನಿಮ್ಮ ಎಡವರಡಿ ಆಡ ಮಾತಾಡ್ಕೊಳ್ಳಿ ಹೋಗ್ತಿ ಮತ್ತೆ ಕಾಲ್ಕಿಯಲ್ಲಿ ಹೋಗ್ತಾರೆ
ಹೊಡೆದ ಬಿಡಪ್ಪ. ಶರಣಪ್ಪ ಬುಳ್ಮಂಡೆ ತುಂಬ ಹಲೋ 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 ಬಂದವರ ತಾರತಮ್ಯ ಏನಯ್ಯ ಸಂಗೀತಗಾರ ಶಿರೋಮಣಿ ನಾನೇ ಮಾಡಿದ್ರೆ ನಂದಿ ಬೆಳಕಾಗ್ತದ ಪಾರ್ಟಿ ದೊಡ್ಡ ಹೌದು ಮತ್ತೆ ಬಂದವರ ತಾರತಮ್ಯ ಹೋದ ರಾಜ ಮಂದಿರ ದಾರಿಯಲ್ಲಿ ಶಹಬ್ಬಾಸ್ ಕಾರ್ ಪಲ್ಕದಿ ನಿಂತು ಶಹಬ್ಬಾಸ್ ನೀನು ಯಾರ ಸೇವಕ ದಾರಪರಿಕ ಓಹೋ ಹೇ ದೇವ ನಾನು ಯಾರಂದ್ರೆ ಸಿಗರ ಸಿಂಗನಾಪುರ ಮಹಾದೇವನ ದಾರವಾಗಿರಬೇಕು ನೋಡಿ ನನಗೆ ಸುಳ್ಳ ಸಾರಥಿ ತಾಮದಾರದಲ್ಲಿ ದೊಡ್ಡ ದೇವರ ಸರಿ ಎಲೈ ಸಾರಥಿ ಗೊತ್ತಿ ಏನು ನಾಮಾಂಕಿತವೇನೆಂದರೆ ಅದೇ ಕೇಳಿಕೆ ಬಂದ ನೋಡಿ ಈ ಅರಣ್ಯ ಗುಂಪಿಯನ್ನು ಏನು ನಾಮದ ಮಹಿಮೆಯಿಂದ ಮುಕ್ತಿ ಪಡೆಯೋರು ಶಹಬ್ಬಾಸ್ ಸಾಧುಗಳು ಏನು ನಾಮದ ಮಹಿಮೆ ತಿಳಿದಿಲ್ಲ ಗೊತ್ತಿ ಅಂದಮೇಲೆ ನಿನಗೆ ಹೇಗೆ ತಿಳಿಯೋದು ಶಹಬ್ಬಾಸ್ ಆದರೂ ನಾನು ನಿನಗೆ ಹೆಚ್ಚಿನಂತೆ ಹೇಳ್ತೀನಿ ಕೇಳುವಂತನಾಗು ಚಂದಾಗಿ ಹೇಳಿ ಕೌಸಲ ಅನ್ಯಾಯದಿಂದ ಅಂಜಾಡಿ ಕೂತಿರುವ ಸಜ್ಜನ ರಕ್ಷಣೆಗಾಗಿ ಶಹಬ್ಬಾಸ್ ಕೌಸಲ ಬಂದಿ ಶಾಲೆಯಲ್ಲಿ ಹುಟ್ಟಿ ಗೊತ್ತಿ ವಸುದೇವ ದೇವತಿ ಕಂದನಾಗಿ ಗೊತ್ತಿ ನಂದ ಯಶೋಧನ ಸುಕುಮಾರ ನಾನು ಬಂದ್ ನೋಡಿ ರಾಧಾನ ಪ್ರೇಮಕ್ಕೆ ಶ್ರೀಕೃಷ್ಣನಾಗಿ ಬನ್ರಿ ಸತ್ತು ಬೇಮ ರುಕ್ಮಿಣಿ ಕದಂದಲ್ಲಿ ಕೊರವಂಜನಾಗಿ ಶಹಬ್ಬಾಸ್ ಪಾಂಡವರ ಪಾರ್ಟಿಗೆ ಭಗವಾನ್ ಶ್ರೀಕೃಷ್ಣ ಅನಿಸಿ ಗೊತ್ತಿ ಮತ್ತು ಬಲರಾಮನ ತಮ್ಮನಾಗಿ ಹುಟ್ಟಿ ಬಂದಿರುವ ಶಹಬ್ಬಾಸ್ ಶ್ರೀಕೃಷ್ಣ ಪರಮಾತ್ಮನೆಂದು ಸಾರ ಏನು ನಾಮದ ಕೀರ್ತಿ ಕೃಷ್ಣ ಮರದಾದರೆ ಸಹಜವಾಯ್ತು ಅಂದುವಾಗ ನಿನ್ನ ಚಂದ ಕೈಲಾಸ ರಾಜ್ಯ ಮಂದಿರ ಬಿಟ್ಟು ಈ ಸಮಾಮದಿಗೆ ಕಾರಣ ದೇವ ದೇವಿ ಪ್ರಭಾವ ಎಲೈ ಸಾರಥಿ ಗೊತ್ತಿ ನಮ್ಮಿರುವ ಮೇಲು ಮಂದಿರ ಬಿಟ್ಟು ನೇರಿದಿರುವ ಸಭಾಮಂಡಲಕ್ಕೆ ಬಂದು ಕಾರಣವೇನೆಂದರೆ ಅದೇ ಕೇಳಕತ್ತಿ ನೋಡ್ರಿ ಎಲ್ಲ ಪರಮ ಭಕ್ತನಾದ ಧರ್ಮರಾಜ ತೋರಿಸುವ ಕಾರಣಕ್ಕೆ ಬರಬೇಕಲ್ಲ ಸಾರ
ಕುಶಲ್ ಅಂದ್ರೆ ಸರಿದು ಬೈತ್ರಿ ನಿಮ್ಮ ಶಿವಪರಮೇಶ್ವರ. ಬಂದವರ ದಾರದಲ್ಲಿ ಹೋಗ ವಿನಯದಿಂದ ಬಂದು ವಿನಯದಲ್ಲಿ ಮಾತಾಡುವ ನೀನು ಯಾರು ಸೇವಕ ಮುಕ್ತು ಮಾಡಿಕ. ಹೋಗು. ಏ ದೇವ, ನಾನು ಯಾರಂದ್ರೆ ಮೈಂದ್ರಿಗೆ ಗ್ರಾಮದಲ್ಲಿ ಶಿವಯ್ಯ ಜೊತೆಲೇಶ್ವರು ದ್ವಾರ ಬದಲಿಗೆ ನೋಡಿ ನನಗೆ ಸಾರಥಿ ಸಾರಿದನವರು ತಾಂಬುದಾರದರಿ ದೊಡ್ಡ ದೇವರ ಸರಿ ಸಾರಥಿ ಹೋಗಿ ಹಸ್ತಾಪುರದ ರಾಜ್ಯ ಸಲುವಾಗಿ ಧೃತರಾಷ್ಟ್ರ ಪುತ್ರ ದುರ್ಯೋಧನ ಮತ್ತು ಶಕುನಿ ಕುಳಿ ನೋಡಿ ಕಪಟ ಷಡ್ಯಂತ್ರವನ್ನು ರಚಿಸಿದ್ದಾರೆ. ಅಪ್ಪ ಅದು ಎಂಬುದನ್ನು ಕೇಳಿ ಏನು ಮನಸ್ಸು ಹೆದರುತ್ತಿದೆ ದೇವ. ನೋಡಿ ಹಿಂದಕ್ಕೆ ಲಕ್ಷ ಆಗ್ರಹದಲ್ಲಿ ಉರಿ ಹತ್ತಿದ ವೇಳೆ ಅಪ್ಪ ಶ್ರೀಕೃಷ್ಣನ ದಯದಿಂದ ಉಳಿದು ಹಾರಾಗಿ ಹೋಗಿದ್ದೇವೆ. ನೋಡಿ ಆತನಾದ ಧೃತರಾಷ್ಟ್ರ ಗಾಂಧಾರಿಯಂತೆ ನಡೆದು ಬುದ್ಧಿ ದುರ್ಯೋಧನಿಗೆ ಹಸ್ತಿನಾಪುರದ ರಾಜ್ಯವನ್ನು ಕೊಟ್ಟು ಈ ಇಂದ್ರಪ್ರಸ್ಥಾಪ ರಾಜ್ಯ ನಡೆಸುವ ಎನ್ನ ತಂದಿನಾದ ಪಂಡು ರಾಜ ತಾಯಿನಾದ ಕುಂತಾದೇವಿ ನೋಡಿ ಉದರದಲ್ಲಿ ಜನಿಸಿಕೊಂಡು ಪಂಚ ಪಾಂಡವರೊಳಗ ಜ್ಯೇಷ್ಠ ಪಾಂಡವ ಅಪ್ಪ ಮತ್ತು ಶ್ರೀಕೃಷ್ಣನ ದಯದಿಂದ ಉಳಿದು ನೋಡಿ ಈ ಇಂದ್ರಪ್ರಸ್ಥಾಪ ರಾಜ್ಯ ನಡೆಸುವ ಎನ್ನ ಧರ್ಮರಾಜ ಬಂದನೆಂದು ತಿಳಿಯಲಿ ಸಾರಥಿ ಸಾರು ಸಾರು ಎನ್ನ ಧರ್ಮರಾಜ ಆದ್ರೆ ಸಹಜವಾಯ್ತು. ಅಂದವಾದ ನಿನ್ನ ಚಂದ ಕೈಲಾಸ ರಾಜ್ಯ ಮಂದಿರ ಬಿಟ್ಟು ಈ ಎಂಬ ಶಿವ ಬೆಳೆಮಲಿಸ್ತಾರಂತೆ. ಸಾರಥಿ ತಮ್ಮ ಪಂಚ ಪಾಂಡವರ ದೇವಾದಿ ದೇವ ಶ್ರೀಕೃಷ್ಣ ಭಗವಾನ ಬಂದನೆಂದು ವಾಕ್ಯವನ್ನು ಕೇಳಿ ಓಕೆ ಅವರು ಪಾದ ಸೇವಾ ಮಾಡುವ ಸಲುವಾಗಿ ಬರುವಾಯಿತು ಸೇವಕ ದ್ವಾರಪಾಲಿಕ. ನಿಮ್ಮ ಶಿವ ಬೆಳೆಮಿಸ್ತಾರ ಬಂದವರು ದಾರುಸ್ವಾಮಿ ಹೋಗ ಏನಯ್ಯ ಸಂಗೀತಗಾರ ಶಿರೋಮಣಿ ಯಾರೋ ಯಾರಿಲ್ಲೋ ಮಾತನಾಡ್ರೆ ಮಾತನಾಡಲಿಲ್ಲ. ಇದಕ್ಕೇನು ಉಪಯೋಗ ಮಾಡ್ಬೇಕೋ ಸಂಗೀತಗಾರನೇ? ಅವನಾದ್ರೂ ದೊಡ್ಡ ಜನ ಕಾಣಿಸ್ತಾರೆ ಮತ್ತೊಂದು ಹೇಳಕ್ಕೆ ಮಾತಾಡ್ತಾರ ಸುಂದರ ದಾರತೆ ಮತ್ತು ಬಂದವರು ದಾರುಸ್ವಾಮಿ ಹೋಗ್ಯ ಹೋಗಿ ಯಪ್ಪ ಯಪ್ಪ ಹೀಗೆ ಬಾ ನಾಮವನ್ನು ಕೇಳುವ ಯಪ್ಪ ಏನಿರುವ ನಿನ್ನ ಅಂದುವಾದ ಚಂದ ಕೈಲಾಸ ರಾಜ್ಯ ಮಂದಿರ ಬಿಟ್ಟು ಈ ನೆಲದ ಸಭಾಮಂದಿರಕ್ಕೆ ನಿನ್ನ ಅಂದುವಾದ ಚಂದ ಕೈಲಾಸ ರಾಜ್ಯ ಮಂದಿರ ಬಿಟ್ಟು ಈ ನೆಲದ ಸಭಾಮಂದಿರ ಕಾಣಂದೇವ ತೇಯಿ ಬರುವ ಹೋಗಿ ನನ್ನ ನಾಮಾಂಕಿತವೇನೆಂದರೆ ಅದೇ ಕೇಳಿ ಬಂದಿ ನೋಡಿ 56 ದೇಶಕ್ಕೆ ಅಧಿಪತಿಯಾಗಿ ನಡೆಯುತ್ತಿರುವ ಅನಂತರಾಜರಿ ಭಾರತದ ಶಕ್ತಿ ಧ್ವನಿಯನ್ನು ಕೇಳಿದ್ದರೆ ಯಪ್ಪ ಜೀವಿತ ಮಾಡದ ಕಾಲ ಮೇಲೆ ಬಿತ್ತು ಶರಣಾಗುತ್ತಾರೆ. ಹೋಗಿ ಅದೇ ಸಾರಥಿ ಹೋಗಿ ಗುರು ದ್ರೋಣಾಚಾರ್ಯರ ಕಲಿಸಿದ ಮನೋವಿದ್ಯಕ್ಕೆ ಅದಷ್ಟು ರಾಜರು ಹೆದರಿ ಚೂರು ಚೂರುಲಾಗಿ ಯಪ್ಪ ಈ ಭಾರತರನಿಗೆ ಬಲಿರಾಮ ಕಲಿಸಿದ ಗದೆ ಹೊಡೆತಕ್ಕೆ ರಾಜರಿಗೆ ಚೂರು ಮಾಡುತ್ತೇನೆ. ನೋಡಿ ಅಲೈ ಸಾರಥಿ ಹೋಗಿ ಇಂದ್ರಪ್ರಸ್ಥಾಪದಲ್ಲಿ ಶಾಂತಿಯಿಂದ ರಾಜ ನಡೆಸುತ್ತಿರುವ ಯಪ್ಪ ರಾಜನ ತಮ್ಮನಾಗಿ ಹೋಗಿ ಮತ್ತು ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಧನುರ್ಧರಾಗಿ ನಡೆಯುತ್ತಿರುವ ಮೂರು ಲೋಕದ ಗಂಡರ್ಜುನ ಪುಂಡಾನದ ಈಗ ಬಾ ಇಂಡಿಯಾದ ಪಂಡು ರಾಜ ತಾಯಿನಾದ ಕುಂತಾದೇವಿ ಉದರದಲ್ಲಿ ಯಪ್ಪ ದುರ್ವಾಸ ಋಷಿ ವಾಯುಮಂತ್ರದಿಂದ ಚಲಿಸಿ ಬಂದಂತ ಹೋಗಿ ಪುಂಡ ಪ್ರಚಂಡ ಎಲ್ಲ ಗೌರವದ ಗಂಡನಾಗಿ ನಡೆಯುತ್ತಿರುವ ಹೊಡಿ 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 ಆ ಕಲಾಟಿ ಭೇಂಗ ಸೈನ್ಯದಿಂದ ತಿಳಿಯಲ ಸಾರಥಿ ನಾಮದ ಕೇಳಿ
ಈ ಕುಂತು ಮಂದಿಗೆ ಬಹಳ ಸಂತೋಷ ಆಯ್ತು. ಮೋನ್ ನನಗೆ ಹೇಳ್ತೇನೆ ದೇವ ದೇವಿ ಪ್ರಭಾವ ಭಕ್ತಿ ನಮ್ಮಿರುವ ಮೇಲಮಂತ್ರಿಗಳು ಬಿಟ್ಟಿದ್ದು ಇನ್ನಿರುವ ಸಭಾಮಂತ್ರಿಗಳು ಮೈಂದೋಡಿ ನಮ್ಮ ರಾಜಕ್ಕೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ನಾನು ಧರ್ಮರಾಜನ ಪಡೆಯಂತೆ ಶಹಬ್ಬಾಸ್ ಅವರ ಕೂಡ ವಿನಯದಿಂದ ಮಾತನಾಡಲಿಕ್ಕೆ ಬಂದು ಹೋಯ್ತಲ್ಲ ಸಾರಥಿ ಒಂದೇ ಸೇಳು ನಿಮ್ಮ ಶಿವಪಡವಲ್ಲ ಸರ ಯಾರಿಲ್ಲೋ ಮಾತನಾಡಿದ್ರೆ ಮಾತನಾಡಿಲ್ಲ. ಇದಕ್ಕೇನು ಚಾನ್ಮಲಗಳು ಸಂಗೀತಗಾರನೆ ಅವರಾದ್ರೂ ದೊಡ್ಡ ಜನ ಕಾಣಿಸ್ತಾರೆ. ಮತ್ತೊಮ್ಮೆ ಬೆಳಗ್ಗೆ ಮಾತಾಡ್ತಲ್ಲ ಸುಂದರಗಾರತೆ. ಓಹೋ, ನಾನು ಒಬ್ಬ ಮತ್ತು ಬಂದವರು ದಾರು ಕಮ್ಮಿ ಹೋದರು. ರಾಜ್ಯರ ಗಲಿಗಲಿ ಎಂಬ ಗಂಡ ಭೂಮ ಕುಲಕ್ಕೆ ಶಹಬ್ಬಾಸ್ ಎಡವಲ್ಲ ವೈರಿಯನ್ನ ವರ್ಷಕ್ಕೆ ಅದಷ್ಟು ರಾಜ್ಯದ ಹೆದರಿ ಹಾರಿ ತಪ್ಪಿ ಅಂಜಡಿಗಡಿ ಪಾಲನಾಗಿ ಹೊಡೆಯುವರು. ಈಗ ಬಾ. ಈ ಬಾತೂರ್ನ ಸಿಟ್ಟ ಧ್ವನಿ ಕೇಳಿದ್ದರೆ ದಿಕ್ಪಾಲನೆಲ್ಲರೂ ದಿಕ್ಕ ತಪ್ಪಿ ಹೊಡೆಯುವರು. ಶಹಬ್ಬಾಸ್ ಎಂತ ಧೈರ್ಯವಿಲ್ಲ ಪರಾಕ್ರಮಿ ಎದುರಿಗೆ ನಿಂತ ಭಯವಿಲ್ಲದೆ ಮಾತನಾಡಿಸುವ ನೋಡಿ ನೀನುದಾವನದ ಉದಂಡ ವೀರಾಗ್ರರ್ಯ ತಮಿಳಿನ ಮುನಿಯ. ಹೇ ದೇವ, ನಾನು ಯಾರಂದರೆ ಶಿವಯ್ಯ ವಿಚಿಚಲೇಶ್ವರ ದಾರು ಬದಲಿಗೆ ಕಾಣೋಣ. ನನಗೆ ಸುಳ್ಳ ಸಾರಥಿ ಸುಳ್ಳ ಸಾರಿದ ತಾಮದಾರದರೆ ದೊಡ್ಡ ದೇವರ ಸರಿ ಸಾರಥಿ ಹೋಗಿ ಏನು ನಾಮಾಂಕಿತವೇನೆಂದರೆ ಅದೇ ಕೆಳಗೆ ನೋಡಿ. ಈ ಭೂಮಂಡಲದಲ್ಲಿ ಸರ್ವಶ್ರೇಷ್ಠ ಜಗಮತಿಯನ್ನು ಕಾರ್ಯಾಗಿ ಬೆಳೆದು ಶಹಬ್ಬಾಸ್ ಈ ವೀರನ ಬಾಣಿನ ಜಗತ್ತಾರಕ್ಕೆ ರಾಜ್ಯರು ಬಿದ್ದವನು ಬಿಟ್ಟು ಹೋದವರು. ಶಹಬ್ಬಾಸ್ ಈ ವೀರನ ಒಂದೇ ಒಂದು ಬಿಟ್ಟಿದ ಬಾಣಿನ ಬೆಟ್ಟಿಗೆ ಸ್ವರ್ಗ ಮತ್ತು ಪಾತಾಳ ಹತ್ತಿ ಜಗದಗನೆ ಸುಟ್ಟು ಭುಜೇಗವರು. ಶಹಬ್ಬಾಸ್ ಮತ್ತು ಈ ಜಗತ್ತದಲ್ಲಿ ಸರ್ವಶ್ರೇಷ್ಠ ಧನುರ್ಧಾರಿಯಾಗಿ ಮೆರೆಯುವ ಗುರು ದ್ರೋಣಾಚಾರ್ಯ ಶಿಷ್ಯರಾಗಿ ನೋಡಿ ಪರಮೇಶ್ವರನ ಯುದ್ಧ ಮಾಡಿ ಪಾಶುಪತಾಸ್ತ್ರವನ್ನು ಪಡ್ಕೊಂಡಿದ್ದರು. ಹುಡಿ ಹುಡಿ ಎಡಬಲ್ಲ ಕುಡಿ ಮೀಸು ಹುರಿ ಹಾಕುತ್ತ ಕಿತ್ತು ಸ್ವರ್ಗಕ್ಕೆ ಸೋಪಾನ ಕಟ್ಟಿ ಅಮರಾವತಿಯಿಂದ ಇರುವ ಮಾತೆಯನ್ನು ಗಜರಕ್ಷೆ ಮಾಡ್ತಿದ್ದೇನು. ಶಹಬ್ಬಾಸ್ ನನ್ನ ತಂದೆಯಾದ ಪಂಡುರಾಜ ತಾಯಿಯಾದ ಕುಂತಾದೇವಿ ಉತ್ತರದಲ್ಲಿ ಜನಿಸಿ ಬಂದಂತ ಹೋಗಿ ಕುಂಡ ಪ್ರಚಂಡ ಗಂಡ ವೀರಪ್ಪ ಅರ್ಥದಿಂದ ತಿಳಿಯಲ ಸಾರಥಿ ನಾಮದ ಕೀರ್ತಿ ಮಾತು ಅದುನಾದ್ರೆ ಸಹಜವಾಯಿತು. ಅಂದವಾದ ನಿನ್ನ ಚಂದ ಕೈಲಾಸ ರಾಜ್ಯ ಮಂದಿರ ಬಿಟ್ಟು ಈ ಕೆಲಸವನ್ನು ಪ್ರಾಣದೇವ ದೇವಿ ಪ್ರಭಾವ ಸಾರಥಿ
ಓಕೆ ಈ ಇಂದ್ರಪ್ರಸ್ಥ ಸಭೆಗೆ ಬಂದಿರುವ ಕಾರಣವೇನೆಂದರೆ ಅದೇ ಕೇಳಕತ್ತಿ ನೋಡಿ. ದೇವಾದಿ ದೇವಾದಿಯನ್ನ ಮಿತ್ರನಾಗಿರುವ ಶ್ರೀಕೃಷ್ಣ ಪರಮಾತ್ಮ ಬಂದನ್ನ ವಾಕ್ಯವನ್ನು ಕೇಳಿ ಓಕೆ ಅವರ ಸ್ವಾಗತ ಮಾಡಲಿಕ್ಕೆ ಬರೋಣ ಅಂತಲ್ಲ ಸಾರಥಿ ಅಲ್ಲಿ ಜಾಗೃತಿ. ಅಂದ್ರೆ ಸಹಜವಾಯ್ತು ನಿಮ್ಮ ಶಿವಬೇಡ ಬಂದವರು ದಾರ ತಾಯಿ ಹೌದ ಏ ಅನ್ನ ಬಾಲಕ, ಹಾ ಜಗದ ಬಟ್ಟಿ ಒಂದು ತೊಟ್ಟ ಬಂದವರಿಗೆ ವಿನಯದಿಂದ ಮಾತನಾಡಿಸುವ ನೀನು ಯಾರು ಬಾಲ, ಬುದ್ಧಿಯಲ್ಲಿ ವಿಶಾಲ. ಓಹೋ ಮೈಂದ್ರಿಗೆ ಗ್ರಾಮ ಬಿಟ್ಟು ಈ ಕಣಮುಸ ಗ್ರಾಮಕ್ಕೆ ಯಾಕೆ ಬಂದಿಲ್ಲ ಅಂದ್ರೆ ನಮ್ಮ ತಂಗಿ ಮನೆಗೆ ಬಂದಿದ್ವಿ. ಮೈಂದ್ರಿಗೆ ಹೇಳ ಅಕ್ಕಲ್ಕೋಡು ತಾಲೂಕದಾಗ ನಾ ಮದುವೆ ಮಾಡ್ಕೋಬೇಕಾದ್ರೆ ಹೆಣ್ಣು ಹುಡುಕಿಯಲ್ರಿ ಎಣ್ಣೆ ಎಲ್ಲಿ ಹೆಣ್ಣು ಸಿಕ್ಕಿಲ್ಲ. ಇನ್ಯಾನ್ ಮಾಡಿ ಇಲ್ಲಿ ಕಣಮುಸ್ ಊರಿಗೆ ಬಂದು ನಮ್ಮ ತಂಗಿ ಕೇಳ್ದ, ನೋಡು ತಂಗಿ ನನಗೆ ಯಾರು ಹೆಣ್ಣು ಕೊಟ್ಟಿಲ್ಲ, ಈ ಕಣಮುಸ ಗ್ರಾಮ ಬಂದಿದೆ, ಈ ಮಗಳು ಕೊಟ್ಟದನ್ನ ಮಾಡ್ಕೋಬೇಕ. ಎಣ್ಣ ನನ್ನ ಗಂಡ ವಕೀಲನ, ನನ್ನ ಮಗ ಪೊಲೀಸನ, ಈ ಸಾರಿ ಮಾಸ್ತರ್ ಮಗಳು ಕೊಡಲ್ಲ, ಹೊಳಿ ಮೈದಿರಿ ಹೋಗಲ್ಲ. ನೋಡುವ ತಂಗಿ ಇದ್ದಿದ್ದ ಮತ್ತೆ ಏನ್ ಹೇಳಿದಾಗ ಕ್ವಾಟ್ರ್ ಬಹಳ ಒಳ್ಳೇದ ಅಂತ ಮಾಡ್ಕೋಲ್ಲ. ಇಲ್ದೆ ಇಲ್ಲ ನೀನೇ ಮಾತಾಡ್ಸಿ ನೋಡೋರು ಎಲ್ಲಾ ಕೈ ಹಡಿಸಿ ತಂಗಿ ಮಗಳ ನಿನ್ನ ನೀರ್ ಎತ್ತೆ ಹೋಗ್ತೇಳಲ್ಲ, ಕೂತ್ರ ಕುದಿಯವ ನಿಂತಿರ ನಿನ್ಗೀವ ಆಡಿ ಬಿದ್ದ ನನ್ನ ಗದ್ದಕ್ಕತ್ತೋತೇನೆ. ಅಪ್ಪಪ್ಪಪ್ಪ ಯಾವ ನಾಡ್ದಕ್ಕಿ, ಯಾವ ಉದ್ದಕ್ಕಿ, ಯಾವ ದೇವದಕ್ಕಿ, ಎಲ್ಲ ಬಂಗಾರದಕ್ಕಿ, ಕರದು ಜಂಪರ್ ಮುತ್ತಕ್ಕಿ, ಚೀಟಿನ ಸೀರಿ ಚೊಟ್ಟಕ್ಕಿ, ನೆಲದ ಮಂಡ್ಯಾಗ ಪುಟ್ಟಕ್ಕಿ, ಈಕೆ ಹೆಣದ ನೋಡಿ ಮಟ್ಟಿ ಬೀಳಾಗ ಹೊಲದ ನೋಡಿ ರಾಗದ ಹೊಲಗ ಸಾವುದಾರ ತಾಯಿ ಮಗನ ಮಾವಿನಕಾಯಿ. ಏ ಅನ್ನ ಬಾಲಕ, ನನ್ನ ನಾಮಾಂಕಿತವೇನೆಂದರೆ ಅದೇ ಕೇಳಕತ್ತಿ ನೋಡಿ. ಬಾಲ್ಯದಲ್ಲಿ ದುರ್ವಾಸ ಋಷಿಯಿಂದ ಪಡೆದು ಬಂದಿರುವ ಮಂತ್ರಶಕ್ತಿಯಿಂದ ಆಯ್ತು ನೋಡಿ. ದೇವಾನು ದೇವರು ಈ ನನ್ನ ಒಡಿಲಲ್ಲಿ ಹುಟ್ಟಿ ಬಂದರು. ಹೋಯ್ತು ನೋಡಿ. ಪಂಚ ಪಾಂಡವರ ಹಿರಿಯತಾಯಿಯಾಗಿ, ಹೋಯ್ತು ನೋಡಿ. ಕೃಷ್ಣ ದೇವರ ಅತ್ತಿನಾಗಿ, ಹೋಯ್ರಿ ಮತ್ತು ಇಂದ್ರ ಪ್ರತಾಪತಿಯ ದೇವನಾಗಿ, ಹಾಗೆ ಪಂಡು ರಾಜರ ಸತಿಯಾಗಿ ಕುಂತಾದೇವಿಯನ್ನು ತಿಳಿಯಪ್ಪ ಬಾಲ, ಬುದ್ಧಿಯಲ್ಲಿ ವಿಶಾಲ. ಸ್ವಂತನೇನೆ ಆದ್ರೆ ಸರಿವಾಯ್ತು. ನನ್ನ ಹೆಂಡತಿ ಬಸರಳ ಕಲಿ ತೋಳನ ಹಸರಣಗಿರಿಕ ತೊಟ್ಟವನ್ನು ಕಟ್ಟಿದ. ಹಸರಣಗಿರಿಕ ಪಟ್ಟೆ ಮುರಿತು, ಮುದುಕಿಯ ತೋಟ ಮುರಿತು, ಎಂಟೆತ್ತಿನ ಕೊಟ್ಟಿಗೆ ಬಿತ್ತು. ಇನ್ನೇನು ಮಾಡಿ ಕಡಮುಸು ಊರನ ಮುದುಕಿ ಮಂಡವಾರಿಗೆ ತೋಡು ಬೆನ್ನ ಹತ್ತದ ಚ್ವಾಣಿ ಹಿಡಿದ ಮೈದಿರಿ ಕ್ರಾಂತಿ ಹೊಡಿದ. ಸಹೋದರ ತಾಯಿ ಮಧುರ ಮಾವಿನಕಾಯಿ. ಹೇ ಎನ್ನ ಬಾಲಕ, ಅಣ್ಣ ತಮ್ಮರ ಕದನ ಬೇಡ ಎಂದು ತಿಳಿದು ಆಯ್ತು ನೋಡಿ. ಭೀಷ್ಮದೇವರು ಇಂದ್ರ ಪ್ರಸ್ತಾಪದ ರಾಜ್ಯ ಕೊಟ್ಟು ಅಭಿಷೇಕ ಮಾಡಿದ್ದರು. ಆಯ್ತು ನೋಡಿ. ಈ ನಮ್ಮ ಇಂದ್ರ ಪ್ರಸ್ತಾಪಕ್ಕೆ ಎನ್ನ ಹಳೆಯನ ಶ್ರೀಕೃಷ್ಣ ಬಣ್ಣವಾಗಿ ಸಾರಥಿ ಅತಿ ಜಾಗೃತಿ. ಬಂದ್ರೆ ಎಷ್ಟೊತ್ತು ಕುಂತ ಮಂದಿಗೆ ಬಹಳ ಸಂತೋಷ. ಮುಂದೆ ನನಗೆ ಅದೇನು ತಾಯಿ ಮಧುರ ಮಾವಿನಕಾಯಿ. ಹೇ ಎನ್ನ ಬಾಲಕ, ಹಾ ಎನ್ನ ಹಳೆಯನ ಶ್ರೀಕೃಷ್ಣ ಪರಮಾತ್ಮನಿಗೆ ಆಯ್ತು ನೋಡಿ. ಈ ನಮ್ಮ ಸಭೆಗೆ ವಿನಯದಿಂದ ಕರೆಸಿಕೊಂಡು ಬರುವಂತ ಮಗನೇ ಚಲೋ ಚೆನ್ನಂಗಿನಿ. ಬಂದ್ರೆ ಶ್ರೇಷ್ಠತೆ ಎರಡು ಹಾವೇರಿ ಮಾತಾಡ್ಕೊಡಿ. ನಿಮ್ಮ ಪಾದವನ್ನು ಶ್ರೀಕೃಷ್ಣ ವಂದಿಸ್ತಾನೆ. ನಿನಗೆ ಆಶ್ಚರ್ಯವಾಗಿ ಹೇಳುವಂತ ನಮಗೆ ಹಳೆಯ ಶ್ರೀಕೃಷ್ಣ ಪರಮಾತ್ಮನೇ. ಅಷ್ಟ ಅದಿರೋದ್ರೆ ಮೇಲೆ ಕೃಷ್ಣ ಪರಮಾತ್ಮನೇ
ಕೇಳುವಂತನಾಗು. Hello.
ಅದಕ್ಕೆ ಈ ರಾಜನೀತಿಯಲ್ಲಿ ಕೂಟು ನೀತಿ ಅನ್ನುತ್ತಾರೆ. ಕೇಳಿರಲಿಲ್ಲ ಭಕ್ತರಾದ ಪಂಚಪಾಂಡವರಾಯ ನಳೆಯನ ಶ್ರೀಕೃಷ್ಣ ಪರಮಾತ್ಮನೇ ಭೀಮ ಅರ್ಜುನರು ವೀರಶ್ರೇಯಲ್ಲಿ ಮಾತವನ್ನು ಮರೆತು ಬಿಟ್ಟಿದ್ದಾರೆ. ನಮ್ಮನ್ನು ಈ ಅವಸ್ಥೆಯಲ್ಲಿ ದಾರಿವನ್ನು ತೋರಿ ನಮ್ಮ ಮೇಲೆ ಕೃಪಾ ಮಾಡುವಂತನಾಗ್ರಿ ಈ ನಳೆಯನ ಶ್ರೀಕೃಷ್ಣ ಪರಮಾತ್ಮನೇ. ಶ್ರೀಕೃಷ್ಣ ಪರಮಾತ್ಮರೇ, ನಿಮ್ಮ ಇಚ್ಛಾದಂತೆ ಕರ್ಮಕ್ಕೆ ಮೊದಲೇ ಸ್ಥಾನ ಕೊಟ್ಟು ಇಂದ್ರಪ್ರಾಸ್ಥದ ರಾಜ್ಯವು ಪಡೆದಿದ್ದೇವೆ. ಆದರೆ ನಾವು ಪಂಚ ಪಾಂಡವರು ವಿಶ್ರಾಂತಿ ಕಷ್ಟವನ್ನು ಪಡೆದು ಈ ಭೂಮಿಯ ಮೇಲೆ ಶ್ರೇಷ್ಠ ರಾಜ್ಯವನ್ನು ಮಾಡಿದ್ದೇವೆ. ಅದರಿಂದ ಶಾಂತತೆಯಿಂದ ರಾಜ್ಯ ನಡೆಸಬೇಕಾಗಿದ್ದರೆ ನಮ್ಮ ಧ್ರುವ ಭಾಂಡಾರದಲ್ಲಿ ಅಷ್ಟು ಧ್ರುವ ಇಲ್ಲ. ಇದಕ್ಕೆ ಉಪಾಯ ಹೇಳುವಂತವರಾಗ್ರಿ ಶ್ರೀಹರಿಯ. ಅಹೇನ್ ಭಕ್ತನಾದ ಧರ್ಮರಾಜನೇ, ಕ್ಷತ್ರಿಯ ಕುಲಕ ವಿದ್ದಂದ್ರೆ ಸರ್ವಸಿರುವುದು, ವಿದ್ದಂದ್ರೆ ಸುಖ ಮತ್ತು ವಿದ್ದಂದ್ರೆ ಕ್ಷತ್ರಿಯ ಸರ್ವಶ್ರೇಷ್ಠ ಅಂತ ಇರುವುದು. ಅದಕ್ಕಾಗಿ ಪಾಂಡವರು ಇಂದ್ರಪ್ರಸ್ಥ ಎಂಬ ಹೊಸ ರಾಜ್ಯ ಸ್ಥಾಪಿಸಿದ್ದರು. ಈ ಭೂಮಿ ಮೇಲಿನ ರಾಜರಿಗೆ ತಿಳಿಯುವ ಸಲುವಾಗಿ ಮತ್ತು ದ್ರವ್ಯ ಭಂಡಾರವನ್ನು ತುಂಬುವ ಸಲುವಾಗಿ ಮತ್ತು ನಿನ್ನ ಮನಸ್ಸಿಗೆ ಶಾಂತಿ ಸಲುವಾಗಿ ರಾಜ್ಯ ಸುವ್ಯವಸ್ಥೆ ನಡೆಸುವಂತನಾಗುವ ಎನ್ನ ಭಕ್ತನಾದ ಧರ್ಮರಾಜನೇ. ಕೃಷ್ಣ ಪರಮಾತ್ಮರೇ, ನಿಮ್ಮ ಹೆಚ್ಚಂತೆ ರಾಜಸೂಯಜ್ಞೆ ಮಾಡುತ್ತೇವೆ. ಧ್ರುವ ಭಾಂಡಾರದಲ್ಲಿ ಅಷ್ಟು ಧ್ರುವ ಇಲ್ಲ. ಅದಕ್ಕೆ ಉಪಾಯ ಹೇಳುವಂತವರಾಗಲಿ ಶ್ರೀಹರಿ. ಇದಕ್ಕೆ ನಾನೊಂದು ನೀತಿ ಹೇಳ್ತೀನಿ, ಕೇಳುವಂತ ನಾವು
ಇರುವುದು. ಹಿಮಾಚಲಂತೆ ಮಹಾಬಲಾಢ್ಯ ವೀರರು ತಮಗಿರುವ ನಿನಗೆ ಚಿಂತೆಯಾತಕ್ಕೆ ಅವರಿಗೆ ಬೇಗನೆ ಅಪ್ಪಣೆಯನ್ನು ಕೊಟ್ಟು ದಿಗ್ವಿಜಯಕ್ಕೆ ಕಳಿಸುವಂತರವು. ಅಹೇನ ಭಕ್ತನಾದ ಧರ್ಮರಾಜನೇ, ಮಹಾಬಲಾಢ್ಯ ದುನಿತರಾಗಿರುವ ಗಂಡಾರ್ಜುನಿಗೆ ದಕ್ಷಿಣ ದಿಕ್ಕಿಗೆ ಮತ್ತು ಭೀಮಸೇನಿಗೆ ಪೂರ್ವ ದಿಕ್ಕಿಗೆ ಮತ್ತು ನಕುಲ ಸಹದೇವಗೆ ಉತ್ತರ ಪಶ್ಚಿಮ ದಿಕ್ಕಿಗೆ ಕಳುವಿ ನಾವು ಖಂಡ ಭೂಮಿ ಮೇಲೆ ಸತ್ತು ಸಮುದ್ರ ಮೇಲೆ ದಿಗ್ವಿಜಯ ನಡೆಸುವಂತರವು ಧರ್ಮರಾಜನೇ. ಹೇ ಧರ್ಮರಾಜನೇ, ನೀನು ಮಾತ್ರ ಯಜ್ಞವನ್ನು ನಡೆಸುತ್ತ ಕಾರ್ಯವನ್ನು ನೋಡುತ್ತ ಇಂದ್ರಪ್ರಸವದಲ್ಲಿ ಇರುವಂತನಾಗೋ ಎನ್ನ ಭಕ್ತನಾದ ಧರ್ಮರಾಜನೇ. ಅಯ್ಯೋ ಎನ್ನ ಮಗನಾದ ಧರ್ಮರಾಜನೇ, ಶ್ರೀಕೃಷ್ಣ ರಾಜನೀತಿಯಲ್ಲಿ ಸರ್ವಶ್ರೇಷ್ಠರವನು. ಅವನ ಹೇಳಿದ ರೀತಿ ನಡೆದರಲ್ಲಿ ನಮಗೆ ಸುಖವಿದೆ. ಅದಕ್ಕಾಗಿ ಭೀಮ, ಅರ್ಜುನ, ನಕುಲ, ಸಹದೇವ 4 ದಿಕ್ಕೆ ಕಳುವಿ ಯಜ್ಞವನ್ನು ನಡೆಸುವಂತನಾಗುವ ಎನ್ನ ಮಗನಾದ ಧರ್ಮರಾಜನೇ. ಹಡಿದಮ್ಮನೆ, ನಿಮ್ಮ ಅಪ್ಪಣೆಯಂತೆ ತಮ್ಮಗಾಗಿ ದಿಗ್ಗ ವಿಜಯಕ್ಕೆ ಕಳಿಸುತ್ತೇನೆ. ಎನ್ನ ತಮ್ಮನಾದ ಭೀಮಾರ್ಜುನಗಳೇ, ಕಡೆ ಬರುವಂತವರಾಗಲಿ. ಯಾವ ರಾಜ್ಯವನ್ನು ಶರಣಾಗತ ಬಂದರೆ ಅವರ ಮೇಲೆ ಶಸ್ತ್ರವನ್ನು ಬಿಡಲಾರದೆ ಅವರಿಗೆ ಅಭಯ ಕೊಡಲಿ. ಮತ್ತು ಹೆಣ್ಣಿನ ಮೇಲೆ ದಯ ತೋರಿಸಿ ಯುದ್ಧದಲ್ಲಿ ಇದ್ದರು ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಹೇಳುವಂತವರಾಗಲಿ. ಮತ್ತು ಯಾವ ರಾಜ್ಯರು ಯುದ್ಧಕ್ಕೆ ನಿಂತರೆ ಅವರಿಗೆ ಅಪಾಯ ಮಾಡಲಾರದೆ ಉಪಾಯವನ್ನು ಮಾಡಿ ತಮ್ಮ ಕಾರ್ಯವನ್ನು ಸಾಧಿಸಿಕೊಂಡು ಬರುವಂತವರಾಗಲಿ. ತಮ್ಮನಾದ ಭೀಮಾರ್ಜುನಗಳೇ, ಶ್ರೀಕೃಷ್ಣ ಪರಮಾತ್ಮರೇ, ನೀವು ಮಾತ್ರ ಹಸ್ತಿನಾಪುರಕ್ಕೆ ಹೋಗಿ ತಾತನಾದ ದತ್ತರಾಷ್ಟ್ರ ಗಾಂಧಾರಿಗೆ ಮತ್ತು ಕರ್ಣ ದುರ್ಯೋಧನಿಗೆ ವಿನಯದಿಂದ ಯಜ್ಞಕ್ಕೆ ಕರೆದುಕೊಂಡು ಬರುವಂತವರಾಗಿರಿ. ಶ್ರೀ ಹರಿಯ ಏನೋ ಚಿಂತೆ ಇಲ್ಲದೆ ಹೋಗಿ ಬರುವಂತವರಿಗೆ ಏನು ಭಕ್ತರಾದ ಪಂಚ ಮಾಡುವವರ ಸ್ವಾಮಿ
ಶಿರೋಮಣಿ ಹಾ ಯಾರ್ಯಾರೋ ಯಾರಿಲ್ಲೋ ಯಾನಾಡದ ಬೆಳೆಯೋದು ತಿಳಿಲಾರ್ದಂಗೈತಿ. ಹಾ ಇದಕ್ಕೇನು ವಿಚಾರ ಮಾಡ್ಬೇಕಲ್ವ ಸಂಗೀತಗಾರನೆ? ಅವ್ರಾದ್ರೂ ದೊಡ್ಡ ರಾಜನ ಕಾಣಿಸ್ತಾರೆ ಮತ್ತೊಮ್ಮೆ ಬೆಳಗ್ಗೆ ಮಾತಾಡ್ಸಲ್ಲ ಆ ಸುಂದರ ಸಾರಥಿ. ಓಹೋ, ಮಣದ್ರದ್ರದ 990 ನಡುವಿನ ಬಂಗಾರ ಗಿರ್ಬಗಳು ನಿನ್ನ ಕೈಯಲ್ಲಿ ಕೊಡ್ತೀನಿ, ಹಿಡಿವಂತ ನಾನು. ನನ್ನ ಹೆಸರವನ್ನು ಕೇಳಿದಿಕೆ ಧೈರ್ಯಗಳು ನನ್ನ ಗಡಸುಮರಿಕೆ ಆಕಾಶಗಳನ್ನು ಥರ ನಡಿಗೆ 6 ಸಮುದ್ರಗಳು ಉಚ್ಚಿವೆ. ಎನ್ನ ಗಿರಿ ಹಡೆಯ ಲಜ್ಜೆಗಳಿಗೆ ಕಡುವ ಭಯಂಕರ. ನನ್ನ ಕೈಯಲ್ಲಿರುವ ಕೆಂಚೂರಿ ಕೈ ಚೂರಿ ಹೊಡೆತಕ್ಕೆ ಪ್ರಕಾಶ ತಟಸಿ ಹೋಯ್ತು. ಕೋಟಿ ಸಿಳಿಯ ನಿರ್ಜನ್ಮ ಭೂಮಿಗೆ ಭಾಗವೈತು. ನನ್ನ ಕಾಲಲ್ಲಿ ಕಟ್ಟ ಕಿರಿಗಜ್ಜಿ ನಾದಗಳು ಗಂಟಕ್ಕೆ ಥಟ್ಟಿನ ನನ್ನ ತಮ್ಮಗೆ ಬಿಚ್ಚಿಕೊಳ್ಳಲು. ನನ್ನ ಶಬ್ದವನ್ನ ಕೇಳಿ ಹಾದಿ ಶೇಷ್ಯವನ್ನು ಅಂಜಿ ಶಿರಾವಾಗಿ ನಿಂತಿದ. ನಾನೇ ಬರುವ ಬಲಟೆ ದಿವಸ ಕೋಕರ್ತದಿಂದ ಕೋಕರ್ತ ಹೊಡೆದು ಆ ಶಿವಗದಲ್ಲಿ ಹಿಡಿದು ಚರ್ರಿಸಿ ದಿಕ್ಕಿ ವಿಜಯಗಳಿಗೆನ್ನ ಕಿರ್ರಿಸಿ ಬ್ರಹ್ಮ ವಿಷ್ಣು ರುದ್ರವನಿಗಳು ತಂದು ನನ್ನ ಶರೀರ ಮನೆಯಲ್ಲಿಟ್ಟು ಬಡಿದಿ. ಈ ಕಟ್ಟೆ ಮಂಟಪ ನಿತ್ತ ತಾವುದಾರ ಕೊಂಡ ಹಿಂಡುವರಿಗಳ ಗಂಡ ಹಿಂದ ರಾಜರ ಗಲಿ ಗಲಿ ಎಂಬ ಗಂಡ ಭೂಪಕುಲಕ್ಕೆ ಶಹಬ್ಬಾಷ್. ಎಡಬಲ ವೈರಿಯನ್ನು ಹೊಡೆದಕ್ಕೆ ರಾಜರ ಹೆವಿ ರಾಜ್ಯವನ್ನು ಬಿಟ್ಟು ಹಾರಿ ತಪ್ಪಿ ಅಡಿಗೆ ಪಾಲಾಗಿ ಹೊಡೆಯವ. ಈಗ ಬಾ. ಈ ಸೂರ್ಯ ಚಂದ್ರಂತೆ ಚೆನ್ನಾಗಿ ಸೋವಿಸುವ ಇಂಥ ವೀರಾದಿ ವೀರ ಮುಂದಿತ್ತು ಭಯವಿಲ್ಲದೆ ಮಾತನಾಡಿಸುವ ಬಾಯ್ ನೋಡಿ. ನೀರು ದಾವರಲೆ ಉದಾಹರಣ ವೀರಾಗ್ರಣಿಯೇ ಹೇ ದೇವ, ನಾನು ಯಾರಂದ್ರೆ ಪಂಚಮುಖನಾದ ಪರಮೇಶ್ವರು ಧಾರಾವಾಹಿಗಳು ಬೆಳೆದರು. ನನಗೆ ಸುಳ್ಳ ಸಾರಥಿ ತಾಮದಾರದರಿಯೇ ದೊಡ್ಡ ದೇವರ ಸರಿ ಸಾರಥಿ ಬುದ್ಧಿ. ನಾನು ದಾರಂದರೆ ಅದೇ ಕೇಳಗತ್ತಿ ನೋಡಿ. ಹಿಂದಕ್ಕೆ ದ್ರೋಣಾಚಾರ್ಯರನ್ನ ಹೀನ ಜಾತಿಯನ್ನು ತಿಳಿದು ಶಹಬ್ಬಾಷ್. ವಿದ್ಯಾ ಕಲಿಸಲಾರದೆಯನ್ನು ಶಾಲೆಯಿಂದ ಹೊರಗೆ ಹಾಕಿದನು. ಬುದ್ಧಿ. ಸೂರ್ಯನಿಗೆ ಗುರುವಿನೆಂದು ತಿಳಿದು ಶಾಸ್ತ್ರವಿದ್ದನ್ನು ಕಲಿತು ಬುದ್ಧಿ. ಆ ದ್ರೋಣನ ಪಟ್ಟ ಶಿಷ್ಯ ರಾಜರ ಶಕ್ತಿ ಪ್ರದರ್ಶನ ಆಹ್ವಾನವನ್ನು ಕೊಟ್ಟು ಪರಾಕ್ರಮ ಮಾಡಿದ್ದೇನೆ. ಹೇಗ ಆ ಪರಾಕ್ರಮವನ್ನು ನೋಡಿ ದುರ್ಯೋಧನ ಭೂಪಾಲನು ಬಾಯ್ ನೋಡಿ. ಈ ವೀರಗೆ ಅಂಗಲೇಶ ರಾಜ್ಯವನ್ನು ಕೊಟ್ಟು ಅಧಿಪತಿ ಮಾಡಿದ್ದಾನೆ. ಶಹಬ್ಬಾಷ್. ಆ ದುರ್ಯೋಧನ ಮಿತ್ರಾಗ ಅಧಿರಥರಾಗನ ಗರ್ಭದಲ್ಲಿ ಜನಿಸಿ ಬಂದಂತ ಬಾಯ್ ನೋಡಿ. ಪುಂಡ ಪ್ರಚಂಡ ಹೆಂಡ ಮಾಡುವ ಗಂಡನಾಗಿ ಮೆರೆಯುವ ಕಡಿಯ ಹೋಗಿ ಮಹಾರಥಿ ದಾನ ಶೂರ ಕರ್ಣದ ಚಿಲ್ಲಾಯಿ ಸಾರಥಿ ಕರ್ಣ ಮರಾದ್ರೆ ಆದ್ರೆ ಸೋಜವಾಯ್ತು. ಅಂದುವಾದ ನಿನ್ನ ಚಂದ ಕೈಲಾಸ ರಾಜ್ಯ ಮಂದಿರನ್ನು ಬಿಟ್ಟು ಈ ನೆರೆದ ಉತ್ಸವವನ್ನು ಕಾಣಂದೇವ ದೇವಿ ಪ್ರಭಾವ ಸಾರಥಿ ಬುದ್ಧಿ. ನಂಬಿರುವ ಮೇಲ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದಿದ್ದ ಕಾರಣವೇನೆಂದರೆ ಅದೇ ಕೇಳಿಕೆ ಬಂದಿದೆ ನೋಡಿ. ಪಾಂಡವರು ದಿಗ್ವಿಜಯ ಕುದುರೆ ಬಂದಿ ಎಂಬ ವಾರ್ತೆಯನ್ನು ಕೇಳಿ ವಾಯ್ ನೋಡಿ. ಅದನ್ನು ಹಿಡಿದು ಕಟ್ಟಿ ಅವರ ಸಂಗಡ ಯುದ್ಧ ಮಾಡಲಿಕ್ಕೆ ಬರವಾಯ್ತು ಸಾರಥಿ. ಜಾಗ್ರತೆ ಬಂದ್ರೆ ಸೋಜವಾಯ್ತು. ಕುಂತ ಮಂದಿಗೆ ಬಹಳ ಸಂತೋಷ ಆಯ್ತು. ಮುಂದ್ ನನಗೆ ಹೇಳತ್ತೇನೆ ದೇವ ದೇವಿ ಪ್ರಭಾವ ಸಾರಥಿ ಬುದ್ಧಿ. ಎನ್ನು ಪ್ರಾಣಿಕಾಂತ್ಯದ ವರ್ಷಾದಿತ್ಯವಾಗಿ ಬೇಗನೆ ಕರೆಸುವಂತವರಾದ ಸಾರಥಿ ಜಾಗ್ರತೆ. ಏನಯ್ಯ ಸಂಗೀತಕಾರ ಶಿರೋಮಣಿ, ಯಾರ್ಯಾರೋ ಯಾರಿಲ್ಲೋ ಮಾತನಾಡಿದ್ರೆ ಮಾತನಾಡಿಲ್ಲ. ಇದಕ್ಕೇನು ಉಚ್ಚಾರ ಮಾಡ್ಬೇಕು ಏನೋ ಚಸ್ಮಾ ಸಾರ್ತಿ. ಬಂದವರು ದಾರ ತಾಯಿ ಹೋತ ಎಲ್ಲೋ ಸಂಗೀತಗಾರ ಶಿರೋಮಣಿ ಒಂದ್ ಹೇಳದಲ್ಲಿ ವಿಚಾರ ಮಾಡಿದ್ರೆ ವಿಚಾರ ಆಗ್ಲಿಲ್ಲ. ಇದಕ್ಕೇನು ವಿಚಾರ ಮಾಡ್ಬೇಕಲ್ಲ ಸಂಗೀತಗಾರನೆ? ಅವ್ರಾದ್ರೂ ದೊಡ್ಡ ತಾಯವ್ರನ್ನ ಕಾಣಿಸ್ತಾರೆ ಮತ್ತೊಮ್ಮೆ ಮಾತಾಡ್ಸಲ್ಲ ಆ ಸುಂದರ ಸಾರಥಿ. ಓಹೋ, ಹಿರೋಳಿದಾಗ ಹಿರ್ತನ ಬತ್ತು ತಾರಣಿಗೆ ತಾಂಗ್ ಬರ್ತಂದ್ರು
ಸೊಂಗೊಳಿಗೆಕ್ಕಿ ಸಂಕಟ ಬರ್ತಂದು ಮಿರಿಜಿಗೆಕ್ಕಿ ಒಂದು ಬುಟ್ಟಿ ಪುಳ್ಳುವ ಎಂದಳು ಉಂಬರಿಗೆಕ್ಕಿ ಉಂಬಾಣಿ ಕೊಡ್ತಂದಳು ಕಂಟಿಯೊಳಕ್ಕಿ ಕಟ್ಟಿ ಕೊಡ್ತಂದಳು ಮಾತನಾಡಕ್ಕೆ ಮಾತು ಮಾಡಿ ಬರ್ತಾವ ಮಾತನಾಡಕ್ಕೆ ಮಾತು ಮಾಡ್ಕೊಂಡ ಪಾಸಲ್ಗೆ ಊರಾಗ ಹೋಗಿ ಹೆಣ್ಣು ಪಾಸ ಮಾಡ್ಕೊಂಡ ಕಡಿಮೆ ಊರಾಗ ಹೋಗಿ ಖರ್ಚು ಮಾಡಿ ಕಡಿಮಿನ ಮ್ಯಾಲ 3 ಕಡ್ಕೊಂಡು ಹುಡುಗಿ ಊರಿಗೆ ಬಂದ ಹುಡುಗಿ ಊರಿಗೆ ಬರೋದಾಗ ನನಗೆ ಈ ಹೆಣ್ಣಿಗೆ ನೋಡಿ ಹುಡುಕಿ ಮಾಡ್ಕೊಳ್ಳಿ ಯಾಕೆ ಹೆಣ್ಣಿಗೆ ನೋಡಿ ಒಂದು ಕೈ ಇಲ್ಲ ಒಂದು ಕಾಲಿಲ್ಲ ಹೆಣ್ಣಿನ ಬಣ್ಣ ನೋಡಿದ್ರೆ ನೀಲಿಕೆ ಸ್ವಲ್ಪ ಕಪ್ಪಿತ್ತು ಈತರಿಯಲ್ಲಿ ಹೆಣ್ಣಿಗೆ ಪಾಸ ಹೊಡ್ಕೊಂಡು ಮೈದಿರಿ ಊರಿಗೆ ಈ ಹೆಣ್ಣಿಗೆ ಒಯ್ದು 3 ದಿನ ಬಾಳೆ ಮಾಡೋದು ನಾನು ಹೆಣ್ತಿ 4 ದಿನದಾಗ ಹೊಟ್ಟಲೆಗಳು ಏನ್ ಮಾಡಿಪ್ಪ ಅಂತ ಎತ್ತು ತರಬೇಕಾದ್ರೆ ಭಾಳ ಹೆಚ್ಚಿನ ಕುದಿಬೇಕು ಎತ್ತು ತರಬೇಕಾದ್ರೆ ಲಚ್ಚಣಕ್ಕೆ ಹೋದ ಕುಸಿನ ಕಸ್ಕೆ ತರಬೇಕಾದ ಕಸ್ಗಿಗೆ ಹೋದ ಸೌರ್ಸರು ಮುಂದೆ ಸೌರ್ಸ್ಕೊಂಡು ಗಂಟು ಕಟ್ಕೊಂಡು ತೆಲ್ ನನ್ನ ಮಗ ಉಂಡು ಬರೋದಾಗ ಮೈದಿರಿಗೆ ಕಾಳೆಗಳು ತೋಟದ ಕಳೆ ಹುಡಿದ ತಾಮೋದಾರ ತಾಯಿ ಮಧುರ ಮಾವಿನಕಾಯಿ ನಿನ್ನ ಕಣ್ಣಾಗಿ ಅಡ್ಡ ಹಣ್ಣ ಮೆಣಸಿನಕಾಯಿ ಅಪ್ಪ ಬಾಲಕ ಹೌದು ನೋಡ್ರಿ ತಾಯಿ ನನ್ನನ್ನು ತಾರೆಂದು ಕೇಳುವ ಆಯ್ದ್ರಿ ನೀನು ದಾರುಬಾಲ ಸದ್ಗುರುಶೀಲ ಓ ತಾಯಿ ನಾನು ಯಾರಂದ್ರಿ ಇಲ್ಲಿ ಮೈಂದ್ರಿಗೆ ಶಿವಯೋಗಿ ಚಿಚಲೇಶ್ವರು ದಾರ ಬಗಲಿಗೆ ನನಗೆ ಸಾರಥಿ ಸಾಧನರು ತಾಮೋದಾರ ತಾಯಿ ಮಧುರ ಮಾವಿನಕಾಯಿ ಅಪ್ಪ ಸಾರಥಿ ಹಾ ನಾನು ದಾರಂದರೆ ಆಯ್ತು ನೋಡ್ರಿ 56 ದೇಶಕ್ಕೆ ಅಧಿಪತಿಯಾಗಿ ಮೆರೆತಿರುವ ವಜ್ರದೇಹಿ ಆಯ್ತು ನೋಡ್ರಿ ದಾರಿ ಸ್ವರ್ಗ ಮೃತ್ಯು ಪಾತಾಳ 3 ಲೋಕದೊಳಗೆ ಆಯ್ತು ನೋಡ್ರಿ ದಾನದಲ್ಲಿ ಸರ್ವಶ್ರೇಷ್ಠ ದಾನಶೂರ ಅಂತ ಮೆರೆತಿರುವ ಆಯ್ತ್ರಿ ಮಹಾರಥಿ ದಾನಶೂರ ಕರ್ಣನ ಮಡ್ದಿಯವಳಾದ ಆಯ್ತ್ರಿ ವರ್ಷಾಲಿ ದೇವಿ ಎಂದು ತಿಳಿಯಲೇ ಸಾರಥಿ ವಿಶಾಲ ಭಾರತಿ ವೈಸಲಿ ದೇವಿ ಆದ್ರೆ ಸದು ಬೈತು ಅಂದವಾದ ನಿನ್ನ ಚಂದ ಕೈಲಾಸ ರಾಜ ಮಂದಿರ ಬಿಟ್ಟು ಇನ್ನೆರಡು ಸಭಾ ಮಂದಿರ ಕಾರಣ ತಾಯಿ ಪುಣ್ಯದೇವಿ ಅಪ್ಪ ಬಾಲಕ ಹಾ ಎನ್ನ ರಾಜ ಮಂದಿರವನ್ನು ಬಿಟ್ಟು ಅದೇ ಕೇಳಕತ್ತಿ ನೋಡ್ರಿ ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದಿದ್ದ ಕಾರಣವೇನಂದ್ರೆ ಆಯ್ತು ನೋಡ್ರಿ ತಾಯಿ ಎನ್ನ ಪ್ರಾಣಕಾಂತ ಕರೆಸಿದಕ್ಕೆ ಕಾರಣಕ್ಕೆ ಬರುವಾಯ್ತು ಸಾರಥಿ ವಿಶಾಲ ಭಾರತಿ ಬಂದ್ರೆ ಸೋದು ಬಂದಿದ್ದಿ ಬೇಡ ಆಗ್ಲರಿ ಅಂತ ಮಾತಾಡ್ಕೋರಿ ನಮ ನಮ ನಿಮ್ಮ ಪಾದಗಳಿಗೆ ನಿಮ್ಮ ಪ್ರಾಣಕಾಂತಿಯನ್ನು ವರ್ಷಿಸುತ್ತೇವೆ ವಂದಿಸುತ್ತಾನೆ ಅಷ್ಟ ಆಶೀರ್ವಾದ ಹೇಳುವಂತೆ ನಾವು ಕಾಂತೆ ಸಕಲ ಮಾಡುವಂತೆ ಆ ಹೇ ಪ್ರಾಣಕಾಂತಿ ದಿಗ್ವಿಜಯ ಕುದುರೆ ಬಿಟ್ಟರು ಅಂತ ಪಾಂಡವರಿಯನ್ನ ಕಡಿಮೆ ದ್ರವ್ಯವನ್ನು ಬೇಕಾಗಿದ್ರೆ ನಾನು ತುಂಬಿದ ದ್ರವ್ಯ ಭಂಡಾರವನ್ನು ಕೊಡ್ತಿದ್ದೆ ವೀರರಾದರೆ ಕುದುರೆಯನ್ನು ಬಂಧಿಸಿ ಯುದ್ಧ ಮಾಡ್ಬೇಕಂತೆ ಅಥವಾ ಷಂಡರಾದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತಾಗಬೇಕೆಂದು ಪತ್ರವನ್ನು ಬರೆದು ಕಳಿತಾರೆ ಆ ಕುದುರೆ ಹಿಂಬಾಲಿಂದ ಬಂದಿರೋ ಭೀಮಶರಣ ಮತವನ್ನು ಇಳಿಸುವ ಸಲುವಾಗಿ ನಾನು ಯುದ್ಧಕ್ಕೆ ಹೋಗುವೆನು ಬೇಗನೆ ಮುತ್ತಿನ ಆರ್ತಿಯನ್ನು ಮಾಡುವಂತಕ್ಕೆ ನಾವು ಕಾಂತೆ ಧೈರ್ಯ ಗುಣವಂತೆ ಪ್ರಾಣಕಾಂತ ನಾನು ಇದಕ್ಕೆ ಒಂದು ನೀತಿ ಹೇಳ್ತೀನಿ ಕೇಳುವಂತವರಾಗಲಿ ಅದೇನು ಚೆನ್ನಾಗಿ ಹೇಳುವಂತ ನಾವು ದೇವಿ
ಅರಸು ಯಜ್ಞಾದ ಕುದುರೆಗೆ ದ್ರವ್ಯ ಭಾಂಡಾರವನ್ನು ಕೊಟ್ಟು ಕಳಿಸುವಂತವ್ರಾಗ್ರಿ. ಸುಮ್ಮನೆ ಯುದ್ಧ ಯಾತಕ್ಕೆ ಪ್ರಾಣಕಾಂತ? ನೀವು ಸುಮ್ಮನೆ ಪಾಂಡವರ ಯುದ್ಧಕ್ಕೆ ವೈರಿ ಭಾವ ಮಾಡಬೇಡ ಪ್ರಾಣಕಾಂತ, ಧೈರ್ಯ ಗುಣವಂತ. ಮೂರ್ಖ ಹೆಣ್ಣೆ, ಯುದ್ಧ ಬೇಡಂದ್ರಿ ವೀರಾದ ವೀರನಿಗೆ ನಮ್ಮ ಬಿರುದಾವಲಿ ಏತಕ್ಕೆ? ಈ ವೀರಾದಿ ವೀರನ ವಂಶಕ್ಕೆ ಮೂರ್ಖ ಹೆಣ್ಣೆ, ಸುಮ್ಮನೆ ಚಿಂತೆವಾಗಿ ಬಿಟ್ಟು ಸಂತೋಷದಿಂದ ಮಾಡುವಂತಾಗಿ ನಾವು ಕಾಂತೆ, ಧೈರ್ಯ ಕೊಡುವಂತೆ. ಅಯ್ಯೋ ಪ್ರಾಣಕಾಂತ, ನಿಮ್ ಇಚ್ಛೆದಂತೆ ಮುತ್ತಿನ ಆರತಿಯನ್ನು ಮಾಡ್ತೀನಿ, ನೋಡುವಂತವ್ರಾಗಿ. ಹೇ ದಾಸಮನೆ, ಅರಮನೆಯಲ್ಲಿದ್ದು ಮುತ್ತಿನ ಆರತಿಯನ್ನು ತರುವಂತವನಾಗು ದಾಸಮನೆ.
ಭೀಮನ ಶಾಮಕರ್ಣವು ಹೇಳಿದ್ರೆ ಆ ಚಂಡ ಮನೆ ಶರಣಾಗತವಾಗ ಇಲ್ಲವಾದರೆ ಕೂಡ ಕಾಲ ಮಾಡಬೇಕಾಗಿತ್ತು ಚಂಡ ನನ್ನ ಕೂಡ ಕಾಳ ಮಾಡಿದವರಿಗೆ ಬಲಾಟಿ ಭೀಮನು ಯಾರಿಗೂ ಜೀವದಾನವನ್ನು ಪ್ರಧಾನನು ಹೇಳಿದ್ದೀಯಾ ಭೀಮಶರಣೆ ಇದಕ್ಕೆ ನಾನು ನೀತಿ ಹೇಳ್ತೀನಿ ಕೇಳುವಂತವ್ರ ಅದೇನು ಚೆನ್ನಾಗಿ ಹೇಳುವಂತ ಒಂದು ವೇಳೆ ವಿನಯದಿಂದ ಕರೆಗಳನ್ನು ಮುಗಿದ ಬೇರೆ ಅನ್ನ ಮಿತ್ರನಾದ ದುರ್ಯೋಧನ ತಮ್ಮನೆಂದು ತಿಳಿದು ಈ ವೀರ ಕರರು ಶರಣಾಗತವಾಗಿ ಕಟ್ಟರು ಶ್ಯಾಮಕರ ಮತ್ತು ತುಂಬಿದ ದ್ರವ್ಯ ಭಂಡಾರವನ್ನು ಕೊಟ್ಟಿದೆ. ಆದ್ರೂ ನಿನ್ನ ಉರುಮಟ್ಟ ಮಾತುಗಳನ್ನು ಕೇಳಿ ಒಡಲೊಳಗೆ ಉರಿ ಹತ್ತಿದೆ. ನಿಲ್ಲು ನಿಲ್ಲು ಕುಲ್ಲ ಭೀಮನೆ, ನೀನು ಈ ಭೂಮಿ ಮೇಲೆ ಎಲ್ಲಿ ಓಡಿ ಹೋಗಿದ್ರೆ ಬಿಡುವುದಿಲ್ಲ. ಕೇಳಿದೆಯೋ ಭೀಮ ಸೇನರೇ? ಸ್ವಾನ ಕಲ್ಲದೆ ಕಟ್ಟಿರುವ ಅತ್ತಿಗೆ ಮುಖಟ ಕಟ್ಟಿಸಿ ಆಸನದಲ್ಲಿ ಕೊಡಿಸಿದೆ ರಾಜನ ನೀಚ. ಆ ನೀತಿ ಹೀನನಾದ ಕೊಲೆಗೆ ತಾಯಿ ಕೊಡುವಂತ ವಿಷಯವಂತಿಗೆ ಇಕ್ಕೋ ಈ ನನ್ನ ಕಥೆಯಿಂದ ನಿನ್ನ ಜನಿಯನ್ನು ಹೊಡೆದು ನನ್ನ ಶ್ಯಾಮಕರಣ ಕುದುರೆಯನ್ನು ಬಿಚ್ಚಿ ಇಂದ್ರ ಪ್ರಸ್ತಾಪಿಕವೇನು ಹೇಳಿದೆಯಾ ಕರ್ಣನೆ? ಬುದ್ಧಿಗೇಡಿ ಭೀಮನೆ, ಮಿತ್ರನಾದ ದುರ್ಯೋಧನ ಸುಮ್ಮನೆ ಅಂಗದೇಶ ರಾಜ ಕುಡಲಿಕ್ಕೆ ಅವರು ನಿನ್ನಂತ ಶತಮೂರ್ಖನಲ್ಲ. ಯುದ್ಧ ಪರೀಕ್ಷೆಯಲ್ಲಿ ನಿಮಗೆ ಪಂಚ ಪಾಂಡವರಿಗೆ ಮಾಡಿರೋ ಪರಾಕ್ರಮವು ಈ ಬಹದ್ದೂರು ಕರ್ಣನ ಭುಜಬಲ ಬಲದ ಶೌರ್ಯವನ್ನು ತೋರಿಸಿ ನಿಮ್ಮ ಹಿಂದ ಪಾಂಡವರ ಗಂಡನ ಬಿರುದಾವಲ್ಲಿ ಪಡೆದು ಈ ನನ್ನ ಅಂಗದೇಶ ರಾಜ್ಯವನ್ನು ಪಡೆದಿದ್ದೇನೆ. ಜಾತಿಯಂತೆ ನರನಾಡಿಯಲ್ಲಿ ತುಂಬಿ ಕೆಸರಿನಲ್ಲಿ ಒದ್ದಾಡ್ತಿರುವ ಅನಮರಾದ ದ್ರೋಣಾಚಾರ್ಯ ಮತ್ತು ಬಲರಾಮ ಕಲಿಸಿದ ಗದೆಯಲ್ಲಿ ಧಮೆಂಡ ಎನ್ನ ಮುಂದೆ ಮಾತನಾಡೋಣ. ನಿನ್ನಂತ ಷಂಡರ ಕೈಗೆ ಗದೆಯನ್ನು ಎತ್ತಕ್ಕಬೇಕು. ಈಗೋ ಈ ಬಾಣಿನಿಂದ ನಿನ್ನನ್ನು ಚೂರ ಚೂರ ಮಾಡಿ ಮೇಲೆ ಹಾರುವ 10 ಕಾಯಿಗಳಿಗೆ ನೈವೇದ್ಯ ಕೊಡುವೆನು. ಹೇಳಿದ್ಯೋ ಭೀಮಸೇನನೇ? ಇದಕ್ಕೆ ನಾನೊಂದು ನೀತಿ ಹೇಳ್ತೀನಿ, ಕೇಳುವಂತ
ಗುರುವಿಗೆ ಓ ಅವೆಚ್ಚ ಮಾತವನ್ನ ಆಡುತ್ತೀಯ ನಿನ್ನಂತ ಮೂರ್ಖನಿಗೆ ಆ ಪವಿತ್ರ ನಾಮ ಯಾಕೆ ಬೇಕು? ನಿಲ್ಲು ಕರ್ಣ, ನನ್ನ ಗುರುವಿಗೆ ಕೆಟ್ಟ ಮಾತುಗಳನ್ನು ನಾಡಿದೆ ನಿನ್ನ ಬಾಯಲ್ಲಿ ಪ್ರಚಂಡದಿಂದ ಕಾರ್ಯವನ್ನು ಬರಬೇಕು ಹೇಳಿದ್ದೀಯಾ? ಉಚ್ಚ ಕುಲದ ಛತ್ರ ಛವರ್ನಿತ್ತು ಹಿರಿಯರಿಂದ ಮಾತನಾಡ್ತೀಯ ಹೇಳಿ ಹಿಂದಕ್ಕೆ ಸತ್ಯವತಿ ಅಂಬಿಗಾರ ಮಗಳಿದ್ದರು ನಿಮ್ಮ ಸೂರ್ಯವಂಶ ನರೇಶನಾದ ಶತ್ರು ಮಹಾರಾಜನವರ ರೂಪಕ್ಕೆ ಮೆಚ್ಚಿ ಮದುವೆಯಾಗಲಿಲ್ಲವೇ ಹೇಳಿ ಆ ಸತ್ಯವತಿ ಹೊಟ್ಟೆಯಲ್ಲಿ ಹುಟ್ಟುವ ಚಿತ್ರ ವಿಚಿತ್ರ ವೀರ್ಯ ಮುಖ್ಯವಾಗಿಲ್ಲವೇ ಮೂರ್ತ ಅಂದ ಮೇಲೆ ನಿನ್ನ ಯಾವ ಜಾತಿ ಕ್ಷತ್ರಿಯ ಮತ್ತು ನನ್ನ ಸೂತ ಪುತ್ರ ವಿದ್ಯಾ ಜಾತಿಯಲ್ಲಿ ಹುಟ್ಟಿರುವ ಸುರೇಶ ಭೀಮಶೇರನೆ ಈ ನನ್ನ ಉಚ್ಚ ಸೂರ್ಯವಂಶಕ್ಕೆ ಮಾತನಾಡುತ್ತೀಯ ಮರಕಟ ಕೋಳಿ ನನ್ನ ಗದೆಯಿಂದ ನಿನ್ನ ಮಾಡಿ ನಿನ್ನ ಚರ್ಮವನ್ನು ಸುಳಿದು ಚರ್ಮಕಾರನಿಗೆ ದಾನ ಮಾಡುವೆನು ಹೇಳಿ ಕರ್ಣನೆ ಬೇಗನೆ ಬಿದ್ದಕ್ಕೆ ನಾವು ನಿನ್ನಂತ ಚಂಡರಿಗೆ ಒಂದೇ ಗದೆ ಹೊಡೆತಕ್ಕೆ ಒಂದು ಮಾಡಿ ಶಾಮಕರವನ್ನು ಬಿಚ್ಚಿ ಇಂದ್ರ ಪ್ರಸ್ತಾಪಕ ಹೇಳಿದೆಯಾ ಕೊಡಿ ಹೇಳಿ ಕರ್ಣನೆ ಭೀಮಶೇರನೆ ಯುದ್ಧಕ್ಕೆ ಸಿದ್ಧನಾಗು ನಿನ್ನಂತೂ ಷಂಡ ವೀರನ ದೊಡ್ಡನ ಈ ನನ್ನ ದೇಶದಲ್ಲಿ ನಾನು ಎಂದ ಪುಣ್ಯದಿಂದ ಬೆರೆತು ಹೋಗುವೆ ಎಂದು ಮಾಡಿ ಹೊರತಕ್ಕೆ ನಿನ್ನ ಕದವನ್ನು ಜಟ್ಟಕ್ಕೆ ಹಿಡಿದು ಯುದ್ಧ ಮಾಡುವಂತವನು ತನ್ನ ಬಲದ ಭರವಸೆ ಮೇಲೆ ಬಲವಾಗಿ ಬಾಯಿ ಮಾತನಾಡುವ ಹೇಸಿ ಭೀಮಶೇರನು ನೋಡಿ ಹೇಗೆ ಬಿದ್ದು ಒದ್ದಾಡ್ತಾನೆ ನೋಡುವಂತವ್ರಾಗು ನೋಡ್ತಾರೆ ಸಾರಥಿ ಎನ್ನ ಮಿತ್ರರಾದ ದುರ್ಯೋಧನ ಒಬ್ಬನ ಅಪ್ಪಡುವನಿಲ್ಲ ನೋಡಿ ಇಲ್ಲವಾದ ಚನು ಈಗಾಗಲೇ ಅಶ್ವಶಿವನಿಗೆ ಹಾರಿಸ್ಬಿಡ್ತಿದ್ದೇನೆ ತಾಳುವಂತನಾಗ ಬಹದ್ದೂರ ಕವಿವರನೆ ಇಂದ್ರ ಪ್ರಸಾದನೆ ನಡೀತಿರುವ ರಾಜ ಸುವೇಂದ್ರ ಯಾವ ಶಾಮಕನ್ನು ತೆಗೆದುಕೊಂಡು ದಿಗ್ವಿಜ ಕಡೆ ಹೊಂಟಿದ ಇಂದ್ರ ಪ್ರಸಾದ ಪಾಂಡವರು ಮತ್ತು ಹಸ್ತಿನಾಪುರ ಕೌರವರು ರಾಜ್ಯ ಬೇರೆಲ್ಲ ಅವರು ಅಣ್ಣ ತಮ್ಮರು ಸೂರ್ಯವಂಶದಲ್ಲಿ ಕ್ರೂರಾಜನ ನಿನಗೆ ಅಂಗದಿಸಿದ ಅಂದ್ರೆ ಕರುರಾಜನವೇ ಮುರುಕ ಅಂದ ಮೇಲೆ ತಮ್ಮ ಅಜಾಣನಾದ ಭೀಮನಿಗೆ ಸಹಾಯ ಮಾಡೋದು ಬಿಟ್ಟು ಶಸ್ತ್ರ ಹಾಕಿ ಬಿಟ್ಟು ಹೇಳುವಂತ ನಾವು ಏನು ಭಕ್ತರಾದ ಕಾರಣವಿರಲಿ
ನಮೋ ನಮ ನಿಮ್ಮ ಪಾಲಿಕೆ ಅಂಗರಾಜ ಕರ್ಣನು ವಂದಿಸುತ್ತಾನೆ. ಅಷ್ಟ ಹಸಿರಾದ ಮೇಲೆ ಕೇಳುವಂತ ನಾವೇನು ಭಕ್ತನಾದ ಕರ್ಣವೇ ಆ ಹೇ ಶ್ರೀಕೃಷ್ಣ ಪರಮಾತ್ಮನೇ, ಇದಕ್ಕೆ ನಾನು ನೀತಿ ಹೇಳ್ತೀನಿ ಕೇಳುವಂತವ್ರಾಗ್ರಿ. ಅದೇನೋ ಚೆನ್ನಾಗಿ ಹೇಳುವಂತವ್ರಾಗ ಕರ್ಣವೇ. ನಾನು ಈ ಭೀಮಸೇನಿಗೆ ಬಲವಾದ ಗರ್ವ ಮುಗಿಸುವ ಸಲುವಾಗಿ ನಿನ್ನ ರಾಜದಿಕ್ಕಿಗೆ ಕಳೆದೆ. ಅವನಟ್ಟು ಬಲವಾದ ಈ ಭೂಮಿ ಮೇಲೆ ಯಾರಿಲ್ಲ ಅನ್ನುತ್ತಿದ್ದಾನೆ. ಈ ಭೀಮನಿಗೆ ಗರ್ವನ ಮುಗಿದು ಚೆನ್ನಾಗಿ ದಾರಿ ತೋರಿಸಿದೆ. ಹೇಳುವಂತನಗೂ ಭೀಮಸೇನೇ, ಇನ್ನು ಮುಂದೆ ಗರ್ವದ ಮದುವನ್ನು ಬಿಟ್ಟು ಶ್ಯಾಮಕರ್ಣ ಬಿಚ್ಚಿಕೊಂಡು ದಿಗ್ಗಿದ ಮುಂದೆ ನಡೆಸುವಂತನಾಗೋ ಇನ್ನು ಭಕ್ತನಾದ ಭೀಮಸೇನೇ. ಭೀಮಸೇನೇ ಕೃಷ್ಣ ಪರಮಾತ್ಮನ ವಾಕ್ಯವನ್ನು ಕೇಳಿ ನಾನು ನಿನಗೆ ಶರಣಾಗುತ್ತೇನೆ. ನನ್ನ ಕ್ಷೇಮವಾಗಿ ಕಟ್ಟುವ ಶಾಪನೀಗ ಈ ಲೋಕದೇಶದಲ್ಲಿ ಹೋಗುತ್ತೇನೆ ನಾನು ಭೀಮಸೇನೇ. ಎನ್ನ ದೇವರ ತವರ ಹೊರಸುವಂತವರಾಗು ಸಾರಥಿ ಹೋಗಿ
गया था फिर उन कैच करा था